ನಿನ್ನೆ ಲೋಕಸಭೆಯಲ್ಲಿ ವಂದೇ ಮಾತರಂ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ಗೆ ಸರಿಯಾದ ಪಾಠ ಮಾಡಿದ್ದು, ಕ್ಲಾಸ್ ತಗೊಂಡಿದ್ದು ಪ್ರಧಾನಿ ಮೋದಿ ಅವರು. ಇವತ್ತು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರ ಸರದಿ. ಅಮಿತ್ ಶಾ ಅವರು ಕೂಡ ವಂದೇ ಮಾತರಂ ವಿಚಾರವಾಗಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಚರ್ಚೆಗೆ ನಾವು ಬೆನ್ನು ಹಾಕುವ ಕೆಲಸವನ್ನ ಮಾಡದೇ ಇಲ್ಲ, ಹಿಂದಡಿ ಹಿಡಿಯುವ ಕೆಲಸವೇ ಆಗಲ್ಲ ಅಂತ ಹೇಳಿ ಜೆಪಿ ನಡ್ಡಾ ಅವರು ಕೂಡ ಕಾಂಗ್ರೆಸ್ನ ವಿರುದ್ಧ ಕೆಂಡಾಮಂಡಲ ಆದರು. ವಂದೇ ಮಾತರಂ ವಿಚಾರವಾಗಿ ಇವತ್ತೇನೆಲ್ಲ ನಡೆಯಿತು, ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ವಂದೇ ಮಾತರಂ ಚರ್ಚೆಗೆ ರಾಜ್ಯಸಭೆ ರಣರಂಗ. ಕಾಂಗ್ರೆಸ್ಸಿಗರನ್ನ ಕುಟುಕಿದ ಅಮಿತ್ ಶಾ, ಜೆಪಿ ನಡ್ಡಾ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ್ದಕ್ಕೆ ಸಂಸತ್ ಅಧಿವೇಶನದಲ್ಲಿ ಕಾವೇರಿದ ಚರ್ಚೆ ನಡೆಯಿತು. ನಿನ್ನೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಚರ್ಚೆಗೆ ಕಿಕ್ ಸ್ಟಾರ್ಟ್ ನೀಡಿದ್ರೆ, ಇಂದು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅಬ್ಬರದ ಆರಂಭ ನೀಡಿದ್ರು. ಭಾರತ ದೇಶ 2 ಭಾಗವಾಗಲು ಕಾಂಗ್ರೆಸ್ ಮತ್ತು ನೆಹರು ಅವರೇ ಕಾರಣ. ವಂದೇ ಮಾತರಂ ಗೀತೆ 2 ತುಂಡಾಗಿದ್ದರಿಂದಲೇ ದೇಶ ವಿಭಜನೆಯಾಯಿತು ಎಂದು ಅಮಿತ್ ಶಾ ಅಬ್ಬರಿಸಿದ್ರು. 50वें पड़ाव पर वंदे मातरम को सीमित कर दिया गया, वहीं से तुष्टीकरण की शुरुआत हुई और वो तुष्टीकरण जाकर देश के विभाजन में मान्यवर मेरे जैसे कई लोगों का मानना है, कांग्रेस पार्टी को पसंद आए न आए, अगर वंदे मातरम के तुष्टीकरण की नीति के तहत 2 टुकड़े न करते तो देश का बंटवारा नहीं होता और देश पूरा होता. ವಂದೇ ಮಾತರಂಗೆ 100 ವರ್ಷ ದೇಶದಲ್ಲಿ ಎಮರ್ಜೆನ್ಸಿ. ಕಾಂಗ್ರೆಸ್ ವಿರುದ್ಧ ಅಮಿತ್ ಶಾ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ಬಗ್ಗೆಯೂ ಕಿಡಿಕಾರಿದ್ರು. मगर 100 साल हुआ तब वंदे मातरम का महिमा मंडन का सवाल ही नहीं था, क्योंकि वंदे मातरम बोलने वाले जो सारे लोग थे उनको इंदिरा जी ने जेल में बंद कर दिया. इस देश में आपातकाल लगाया गया. विपक्ष के लाखों लोगों को, लाखों समाज सेवियों को, स्वयंसेवी संगठन के लोगों को जेल में भर दिया गया. ರಾಜ್ಯಸಭೆಯಲ್ಲಿ ವಂದೇ ಮಾತರಂ ಚರ್ಚೆ ಆರಂಭಿಸುತ್ತಿದ್ದಂತೆಯೇ ಖರ್ಗೆ ದೇಶದ ಭದ್ರತೆಯ ಬಗ್ಗೆ ಮಾತನಾಡಲು ಶುರು ಮಾಡಿದ್ರು. ಈ ವೇಳೆ ಕಲಾಪ ಗದ್ದಲದ ಗದ್ದೆಯಾಗಿ ಮಾರ್ಪಟ್ಟಿತ್ತು. भारत में 2237 आतंकवादी घटनाएं हुई, जिनमें 3006 नागरिक और 586 सुरक्षाकर्मी मारे. हम लोगों के कई बड़े दर्दनाक शामिल ವಿಪಕ್ಷಗಳ ಪ್ರಶ್ನೆಗೆ ಹೆದರಿ ಓಡೋ ಪ್ರಸಂಗವೇ ಇಲ್ಲ. ಖರ್ಗೆ ದೇಶದ ಭದ್ರತೆಯ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಕೆರಳಿ ಕೆಂಡವಾದ ಜೆಪಿ ನಡ್ಡಾ, ವಿಷಯಾತಂಕ ಬೇಡ, ಸರ್ಕಾರ ಎಲ್ಲಕ್ಕೂ ಉತ್ತರ ಕೊಡುತ್ತೆ ಎಂದು ಕಿಡಿಕಾರಿದ್ರು. लीडर ऑफ द ऑपोजिशन बहुत एक्सपीरियंस है, इनको मालूम होना चाहिए कि डिबेट वंदे मातरम का हो रहा है, भारत की इकोनॉमी पर नहीं हो रहा है. मैं ये बड़े स्पष्ट शब्दों में कहना चाहता हूं, सरकार हर मुद्दे पर चर्चा करने के लिए तैयार है. ಲೋಕಸಭೆಯ ಚಳಿಗಾಲದ ಅಧಿವೇಶನ ಮತ್ತೊಮ್ಮೆ ಆಡಳಿತ ವಿಪಕ್ಷಗಳ ಮಾತಿನ ಮಲ್ಲ ಯುದ್ಧದ ಅಖಾಡವಾಗಿದೆ. ಮೇಲ್ಮನೆಯಲ್ಲಿ ಬೆಳಗ್ಗೆ ವಂದೇ ಮಾತರಂ ಜಂಗಿ ಕುಸ್ತಿ ಆದ್ರೆ, ಕೆಳಮನೆಯಲ್ಲಿ ಮಧ್ಯಾಹ್ನ ಎಸ್ಐಆರ್ ಸಮರ ಜೋರಾಗಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಲೋಕಸಭೆಯಲ್ಲಿ ವಂದೇ ಮಾತರಂ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ಗೆ ಸರಿಯಾದ ಪಾಠ ಮಾಡಿದ್ದು, ಕ್ಲಾಸ್ ತಗೊಂಡಿದ್ದು ಪ್ರಧಾನಿ ಮೋದಿ ಅವರು. ಇವತ್ತು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರ ಸರದಿ. ಅಮಿತ್ ಶಾ ಅವರು ಕೂಡ ವಂದೇ ಮಾತರಂ ವಿಚಾರವಾಗಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಚರ್ಚೆಗೆ ನಾವು ಬೆನ್ನು ಹಾಕುವ ಕೆಲಸವನ್ನ ಮಾಡದೇ ಇಲ್ಲ, ಹಿಂದಡಿ ಹಿಡಿಯುವ ಕೆಲಸವೇ ಆಗಲ್ಲ ಅಂತ ಹೇಳಿ ಜೆಪಿ ನಡ್ಡಾ ಅವರು ಕೂಡ ಕಾಂಗ್ರೆಸ್ನ ವಿರುದ್ಧ ಕೆಂಡಾಮಂಡಲ ಆದರು. ವಂದೇ ಮಾತರಂ ವಿಚಾರವಾಗಿ ಇವತ್ತೇನೆಲ್ಲ ನಡೆಯಿತು, ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ವಂದೇ ಮಾತರಂ ಚರ್ಚೆಗೆ ರಾಜ್ಯಸಭೆ ರಣರಂಗ.
ಕಾಂಗ್ರೆಸ್ಸಿಗರನ್ನ ಕುಟುಕಿದ ಅಮಿತ್ ಶಾ, ಜೆಪಿ ನಡ್ಡಾ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ್ದಕ್ಕೆ ಸಂಸತ್ ಅಧಿವೇಶನದಲ್ಲಿ ಕಾವೇರಿದ ಚರ್ಚೆ ನಡೆಯಿತು. ನಿನ್ನೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಚರ್ಚೆಗೆ ಕಿಕ್ ಸ್ಟಾರ್ಟ್ ನೀಡಿದ್ರೆ, ಇಂದು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅಬ್ಬರದ ಆರಂಭ ನೀಡಿದ್ರು. ಭಾರತ ದೇಶ 2 ಭಾಗವಾಗಲು ಕಾಂಗ್ರೆಸ್ ಮತ್ತು ನೆಹರು ಅವರೇ ಕಾರಣ. ವಂದೇ ಮಾತರಂ ಗೀತೆ 2 ತುಂಡಾಗಿದ್ದರಿಂದಲೇ ದೇಶ ವಿಭಜನೆಯಾಯಿತು ಎಂದು ಅಮಿತ್ ಶಾ ಅಬ್ಬರಿಸಿದ್ರು. 50वें पड़ाव पर वंदे मातरम को सीमित कर दिया गया, वहीं से तुष्टीकरण की शुरुआत हुई और वो तुष्टीकरण जाकर देश के विभाजन में मान्यवर मेरे जैसे कई लोगों का मानना है कांग्रेस पार्टी को पसंद आए न आए, अगर वंदे मातरम के तुष्टीकरण की नीति के तहत 2 टुकड़े न करते तो देश का बंटवारा नहीं होता और देश पूरा होता. ವಂದೇ ಮಾತರಂಗೆ 100 ವರ್ಷ ದೇಶದಲ್ಲಿ ಎಮರ್ಜೆನ್ಸಿ. ಕಾಂಗ್ರೆಸ್ ವಿರುದ್ಧ ಅಮಿತ್ ಶಾ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ಬಗ್ಗೆಯೂ ಕಿಡಿಕಾರಿದ್ರು. मगर 100 साल हुआ तब वंदे मातरम का महिमा मंडन का सवाल ही नहीं था, क्योंकि वंदे मातरम बोलने वाले जो सारे लोग थे उनको इंदिरा जी ने जेल में बंद कर दिया. इस देश में आपातकाल लगाया गया. विपक्ष के लाखों लोगों को, लाखों समाज सेवियों को, स्वयंसेवी संगठन के लोगों को जेल में भर दिया गया. ರಾಜ್ಯಸಭೆಯಲ್ಲಿ ವಂದೇ ಮಾತರಂ ಚರ್ಚೆ ಆರಂಭಿಸುತ್ತಿದ್ದಂತೆಯೇ ಖರ್ಗೆ ದೇಶದ ಭದ್ರತೆಯ ಬಗ್ಗೆ ಮಾತನಾಡಲು ಶುರು ಮಾಡಿದ್ರು. ಈ ವೇಳೆ ಕಲಾಪ ಗದ್ದಲದ ಗದ್ದೆಯಾಗಿ ಮಾರ್ಪಟ್ಟಿತ್ತು. भारत में 2237 आतंकवादी घटनाएं हुई, जिनमें 3006 नागरिक और 586 सुरक्षाकर्मी मारे. हम लोगों के कई बड़े दर्दनाक शामिल ವಿಪಕ್ಷಗಳ ಪ್ರಶ್ನೆಗೆ ಹೆದರಿ ಓಡೋ ಪ್ರಸಂಗವೇ ಇಲ್ಲ. ಖರ್ಗೆ ದೇಶದ ಭದ್ರತೆಯ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಕೆರಳಿ ಕೆಂಡವಾದ ಜೆಪಿ ನಡ್ಡಾ, ವಿಷಯಾತಂಕ ಬೇಡ, ಸರ್ಕಾರ ಎಲ್ಲಕ್ಕೂ ಉತ್ತರ ಕೊಡುತ್ತೆ ಎಂದು ಕಿಡಿಕಾರಿದ್ರು. लीडर ऑफ द ऑपोजिशन बहुत एक्सपीरियंस है, इनको मालूम होना चाहिए कि डिबेट वंदे मातरम का हो रहा है, भारत की इकोनॉमी पर नहीं हो रहा है. मैं ये बड़े स्पष्ट शब्दों में कहना चाहता हूं, सरकार हर मुद्दे पर चर्चा करने के लिए तैयार है. ಲೋಕಸಭೆಯ ಚಳಿಗಾಲದ ಅಧಿವೇಶನ ಮತ್ತೊಮ್ಮೆ ಆಡಳಿತ ವಿಪಕ್ಷಗಳ ಮಾತಿನ ಮಲ್ಲ ಯುದ್ಧದ ಅಖಾಡವಾಗಿದೆ. ಮೇಲ್ಮನೆಯಲ್ಲಿ ಬೆಳಗ್ಗೆ ವಂದೇ ಮಾತರಂ ಜಂಗಿ ಕುಸ್ತಿ ಆದ್ರೆ, ಕೆಳಮನೆಯಲ್ಲಿ ಮಧ್ಯಾಹ್ನ ಎಸ್ಐಆರ್ ಸಮರ ಜೋರಾಗಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.